ನಾನು ಶಮಾ ಅಂತ. ಇವತ್ತು ಈ ಚಾರ್ಜ್ ಶೀಟ್ 0308 ಸಿನಿಮಾದ ಟೀಸರ್ ಹಾಗೂ ಸಾಂಗ್ ಲಾಂಚ್ಗೆ ನಾವೆಲ್ಲ ಸೇರಿದ್ದೀವಿ. ಅದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ, ಎಲ್ಲ ಕಲಾವಿದರಿಗೆ ಮತ್ತು ಪ್ರತಿಯೊಬ್ಬರಿಗೂ ವಂದನೆಗಳು, ನಮಸ್ಕಾರ ಆ್ಯಂಡ್ ಸ್ವಾಗತ. ಹತ್ರ ನಮ್ಮ ಚಾನಲ್ ಅಲ್ಲಿ ನೀನೇ ಬರ್ತೀಯ. ಸಾಕು ಬರಕ್ ಸೈಡ್ ಫೋನ್ ಡೌನ್ ಫೋನ್ ಡೌನು ಎಲ್ಲ ಫೋಟೋ ಕಳಿಸ್ಬೇಕು. ಓದಿ ಜೊತೆ ಕಳಿಸಿಲ್ಲ. ನಮ್ಮ ಚಿತ್ರದ ಟೀಸರ್ ಲಾಂಚ್ ಮಾಡಕ್ಕೆ ಅಂತ ನಮ್ಮ ಡಿಯರೆಸ್ಟ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್, ಪ್ಲೀಸ್ ಸ್ಟೇಜ್ ಮೇಲೆ ಬಂದು ಲಾಂಚ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲ, ಆಮೇಲೆ ಹೋಗ್ಬಿಟ್ಟು ಮಾತಾಡ್ತೀನಿ. ನಾವು ಯಾವುದೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಾದ್ರೆ ದೇವರ ಹೆಸರು ಸ್ಟಾರ್ಟ್ ಮಾಡ್ತೀವಲ್ವಾ, ಸೊ ನಿಮ್ ಫೇವರೇಟ್ ಗಾಡ್ ಹೆಸರು ಸ್ಟಾರ್ಟ್ ಮಾಡ್ತೀವಿ. ದಟ್ ಇಸ್ ಅವರ್ ಆಕ್ಷನ್ ಪ್ರಿನ್ಸ್. ನೋಡೋಣ ಟೀಸರ್. ಆಲ್ ದಿ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್. ನಮ್ಗೆ ಆ್ಯಕ್ಷನ್ ಇನ್ನೂ ಮಾಡೋಕ್ಕೆ ಬರಲ್ಲ, ಆ್ಯಕ್ಷನ್ ಹೇಳಕ್ಕೆ ಬರುತ್ತಷ್ಟೇ. ಧ್ರುವ ಜೈ ಶ್ರೀರಾಮ್ ಅಂತ ನೀನು ಹೇಳಿದ್ಯಾ, ನನಗೆ ನಮ್ಮ ಪಾಲ್ಗೆ ದೇವರು ಅಪ್ಪನೇ. ಸೊ ಜೈ ಸುಂದರಾಜ್ ಅವರ 250th ಫಿಲ್ಮ್ ಸಾಂಗ್ ಲಾಂಚ್ ಆಗಲಿ. ನಮ್ಮ ನೆಚ್ಚಿನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್, ಪ್ಲೀಸ್ ಬನ್ನಿ. ಕನ್ನಡ ಸಿನಿಮಾ ಅಷ್ಟೇ ಅಲ್ಲ, ಬಹಳಷ್ಟು ಭಾಷೆಗಳಲ್ಲಿ ನಮ್ಮ ಅಭಿನಯಿಸಿ ನಮ್ಮ ಮೇಘನ ಮ್ಯಾಮ್, ನೀವು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಚಾರ್ಜ್ ಶೀಟ್ ಸಿನಿಮಾಗೆ ಕಾರಣವಾದಂತಹ ಆ ಡಿಯರೆಸ್ಟ್ ಸೀನಿಯರ್ ಕಾಪ್ SK ಉಮೇಶ್ ಸರ್, ನೀವು ಕೂಡ ವೇದಿಕೆ ಮೇಲೆ ಬರಬೇಕು. ನಮ್ಮ ಡಿಯರೆಸ್ಟ್ ಸುಂದರರಾಜ್ ಸರ್, ನೀವು ಕೂಡ ಇಲ್ಲಿ ವೇದಿಕೆ ಮೇಲೆ ಬರಬೇಕು. ಅಂಡ್ ಈಗ ಚಾರ್ಜ್ ಶೀಟ್ 0308 ಸಿನಿಮಾದ ನಿರ್ದೇಶಕರಾದ ವೆಂಕಟ್ ಭಾರದ್ವಾಜ್ ಸರ್, ನೀವು ಕೂಡ ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಬಂದ್ಮೇಲೆ ನಮ್ಮ ಸಿನಿಮಾಗೆ ಬಂಡವಾಳ ಹಾಕ್ದವ್ರು ಬರಲೇಬೇಕಲ್ವಾ. ಸೊ ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ ನಿರ್ಮಾಪಕರಾದ ಲಕ್ಷ್ಮಣ್ ಸರ್ ಅಂಡ್ ದಿನೇಶ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ಈಗ ಚಾರ್ಜ್ ಶೀಟ್ ಚಿತ್ರದ ಟ್ರೈಲರ್, ಟೀಸರ್, ಇನ್ನೇನು ಸಿನಿಮಾ ಹತ್ತಿರದಲ್ಲೇ ಬಿಡುಗಡೆ ಆಗುತ್ತೆ.
ತುಂಬ ಸಂತೋಷ ಆಯಿತು ನೋಡಿ. ಸುಂದರರಾಜ್ ಅವರ ಅದರಲ್ಲೂ 250ನೇ ಚಿತ್ರ ಚಾರ್ಜ್ ಶೀಟ್ ಅನ್ನೋದು ತುಂಬ ಸಂತೋಷ. ಒಬ್ಬ ಕಲಾವಿದರಾಗಿ ಬಂದು ಚಿತ್ರರಂಗಕ್ಕೆ ನಿರ್ಮಾಪಕರಾಗಿ ನಿರ್ದೇಶಕರಾಗಿದ್ದೀರಿ ಅನ್ನಿಸುತ್ತೆ. ಇನ್ನಾಗಿಲ್ಲ, ಇನ್ನು ಮುಂದಕ್ಕೆ ಆಗಬೇಕು ಅನ್ನೋ ಆಸೆ ಇದೆ ಅಂತ ಗೊತ್ತು. ಆಗಲಿ ಆದಷ್ಟು ಬೇಗ. ಸೊ ಒಂದು ಕಲಾವಿದನಾಗಿ ಬಂದು ಹಲವಾರು ಪಾತ್ರಗಳಲ್ಲಿ ಎಷ್ಟೋ ವರ್ಷಗಳಿಂದ ಒಂದು 250 ಚಿತ್ರಗಳನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸುಂದರರಾಜನ ಒಂದು ನನಗೆ ತುಂಬ ಹತ್ತಿರದಿಂದ ಅಂತ ಹೇಳ್ತಾ ಇರೋದಕ್ಕೋಸ್ಕರ ನಿಮಗೂ ಗೊತ್ತಾಗಲಿ ಅಂತ ಹೇಳ್ತೀನಿ. ಕಲಾವಿದರ ಭವನ ಕಟ್ಟಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಈ ಚಿತ್ರರಂಗಕ್ಕೆ ಒಬ್ಬ ಕಲಾವಿದರ ಸಂಘ ಕಟ್ಟಬೇಕು ಅನ್ನೋ ರಾಜ್ಕುಮಾರ್ ಅವರ ಆಸೆ, ಅಂಬರೀಷ್ ಅವರ ಆಸೆ, ವಿಷ್ಣು ಸರ್ ಆಸೆ ಎಲ್ಲ ಇದ್ದಾಗ ಬಂದು ನಿಂತ್ಕೊಂಡು ಕೋರ್ಟು ಕಚೇರಿ ಮತ್ತೆ ದುಡ್ಡು ಕಾಸು ಎಲ್ಲ ಕೈಯಿಂದ ಹಾಕ್ಕೊಂಡು ಖರ್ಚು ಮಾಡಿಕೊಂಡು ಆ ಕಲಾವಿದರ ಭವನಕ್ಕೆ ಯಾವ ರೀತಿ ನಾವು ನನಗಿವತ್ತು ಮೊದಲನೇದಾಗಿ ತುಂಬ ಖುಷಿ ಆಗ್ತಿರೋ ವಿಷಯ ಏನಂದರೆ, ಯೂಶಲಿ ಒಂದು ಸ್ಟಾರ್ ನಟರ ಪ್ರೆಸ್ ಮೀಟಲ್ಲಿ ಒಂದು ಫುಲ್ ಹೌಸ್ನ ನೋಡ್ತೀವಿ. ಇವತ್ತು ನನ್ನ ತಂದೆ ಮಾಡಿರೋ ಚಿತ್ರದ ಒಂದು ಪ್ರೆಸ್ ಮೀಟ್ಗೆ ನೀವು ಎಲ್ಲರೂ ಬಂದು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಾನು ಮನಸ್ಫೂರ್ತಿಯಾಗಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಪ್ರತಿ ಸತಿ ಒಂದು ಪ್ರೆಸ್ ಮೀಟಿಗೆ ಹೋಗಬೇಕಾದ್ರೆ ಯಾರಾದರೂ ಒಂದು ವೆಟ್ರನ್ ಆ್ಯಕ್ಟರ್ ಒಂದು ಸಿನಿಮಾ ಮಾಡಿದ್ದಾರೆ ಅಂದಾಗ ಕೆಲವು ಸತಿ ಮಾಧ್ಯಮದವ್ರು ಅಲ್ಲಿ ಬರಲ್ಲ ಅನ್ನೋ ಕೆಲವು ಕಂಪ್ಲೇಂಟ್ಸ್ ಬಂದಿರೋದನ್ನ ನಾನು ಕೇಳಿದ್ದೀನಿ, ಕೆಲವು ಕಡೆ ನೋಡಿದ್ದೀನಿ. ಬಟ್ ಇವತ್ತು ನೀವು ಎಲ್ಲರೂ ಒಟ್ಟುಗೂಡಿ ಅಪ್ಪನಿಗೆ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಇಲ್ಲಿ ಭಾಳಷ್ಟು ಹಿರಿಯರಿದ್ದಾರೆ, ಮಾಧ್ಯಮದವರು, ಹೊಸಬ್ರಿದ್ದಾರೆ, ನೀವೆಲ್ಲರೂ ಸೇರಿ ಬಂದಿದ್ದೀರಾ. ಮತ್ತೊಮ್ಮೆ ಥ್ಯಾಂಕ್ ಯು. ಅಪ್ಪನ ಬಗ್ಗೆ ಹೇಳಬೇಕಂದ್ರೆ ಈಸ್ ರಿಲೇಟೆಡ್ ಟು ಆರ್ಟ್. ನಮ್ಮ ತಂದೆ ಅದೇ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಅವ್ರು ಯಾವತ್ತೂ ಸಿನಿಮಾ ಬಗ್ಗೆ ಆಗಿರ್ಬೋದು, ಅವರ ಪಾತ್ರಗಳ ಬಗ್ಗೆ ಆಗಿರ್ಬೋದು ವ್ಯಾವಹಾರಿಕವಾಗಿ ಯೋಚನೆ ಮಾಡಿದ್ದೇ ಇಲ್ಲ, ಇವತ್ತಿಗೂ ಮಾಡ್ತಿಲ್ಲ. ಅದೇ ಇರಬೇಕು, ಆ ಒಂದು ಕಾರಣನೇ ಅವ್ರನ್ನ ಇಷ್ಟು ದೂರ ಕರ್ಕೊಂಡ್ಬಂದಿರೋದು ಸಿನಿಮಾ ರಂಗದಲ್ಲಿ, ಎಸ್ಪೆಷಲಿ ಕನ್ನಡ ಚಿತ್ರರಂಗದಲ್ಲಿ. ನಾನು ಅಪ್ಪ ಇವಾಗ ತಾನೇ ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ, ಆವಾಗ ಆ್ಯಸ್ ಯೂಶುವಲ್ ಧ್ರುವ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಆ ಟೈಮಲ್ಲಿ ಯಾವ್ಯಾವ ಸಿನಿಮಾ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ಅಪ್ಪಗೆ ಹೇಳಿದ್ರು, ಲಿಫ್ಟ್ ಮ್ಯಾನ್ ಬಂದು ನನ್ನ 200ನೇ ಸಿನಿಮಾ ಆಗಿತ್ತು ಅಂತ. ನಾನು ಇದು 250 ಸಿನಿಮಾ ಅಂದರೆ ನೀನೊಂದು 3-4 ವರ್ಷದಲ್ಲಿ 50 ಫಿಲ್ಮ್ಸ್ ಮುಗಿಸ್ಬಿಟ್ಯಾ ಅಂತ. 10 ವರ್ಷದಲ್ಲಿ 50 ಸಿನಿಮಾ ಮುಗಿಸ್ಬಿಟ್ಯಾ? ಯಾವ ಗ್ಯಾಪಲ್ಲಪ್ಪ, ನಾವೆಲ್ಲ ಒಂದೇ ಮನೇಲಿ ತಾನೇ ಇದ್ದೀವಿ, ನೀನು ಯಾವಾಗ ಶೂಟಿಂಗ್ ಹೋದೆ, ನೀನು ಯಾವ ಸಿನಿಮಾ ಮಾಡಿದೆ ನನಗೆ ಗೊತ್ತೇ ಆಗಲಿಲ್ಲ ಅಂತ. ಅಂದರೆ ಅವರು ಅಷ್ಟು ಏನಂತೀರ, ಈ ಸೋ ಪ್ಯಾಷನೆಟ್ ಅಬೌಟ್ ಫಿಲ್ಮ್ ಅಪ್ಪನೇ. ಸೊ ನಾನು ಕೆಟ್ಟದಾಗ ಆ್ಯಕ್ಟಿಂಗ್ ಮಾಡಿದ್ರು, ಅಯ್ಯೋ ನಿನಗೆ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ ಹೇಳಿರೋದು ನಮ್ಮ ಅಪ್ಪನೇ. ಸೊ ಇವತ್ತು ನನ್ನ ಎಲ್ಲ ಫಾಲ್ಟ್ಸ್ನ ಅವರು ಪಾಸಿಟಿವ್ ಆಗಿ ತೊಗೊಂಡು ನನ್ನನ್ನು ಯಾವತ್ತೂ ಏನಂತಾರೆ, ನನ್ನನ್ನು ಹೀಸ್ ನೆವರ್ ಪುಟ್ ಮೀ ಡೌನ್. ಹೀಸ್ ಆಲ್ವೇಸ್ ಲಿಫ್ಟೆಡ್ ಮೀ, ಕ್ಯಾರಿಡ್ ಮೀ ವಿತ್ ಲವ್, ಶೋನ್ ಮೀ ವಾಟ್ ಲೈಫ್ ಇಸ್. ಹೀ ಈಸ್ ದ ಒನ್ ಹೂಸ್ ಮೇಡ್ ಮೀ ಸ್ಟ್ರಾಂಗ್ ಟುಡೇ. ಸೊ ಅವ್ರಿಗೆ ಹಿ ರಿಕ್ವೈರ್ಸ್ ದಿಸ್ ಸಪೋರ್ಟ್. ಹ್ಯಾಪಿ ಫಾದರ್ಸ್ ಡೇ. ಸ್ಪೆಷಲಾ? ಇದೆ ಸ್ಪೆಷಲ್. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ನನ್ನ ನಮಸ್ಕಾರಗಳು. ಈ ಸಿನಿಮಾ ಆಗಬೇಕು ಅಂತಂದರೆ ನಾನು ಮಾಡಿದಂಥ ಒಂದು ಕೇಸ್ ಇದು. ಮಜಾ ಏನು ಅಂದರೆ, ನಾನು ಈ ಕೇಸ್ನ ಪೂರ್ವದಲ್ಲಿ ಅಂತ ಅಂದರೆ ಈ ಕೇಸ್ ದಾಖಲಾಗಬೇಕಲ್ಲ, ಆ ದಾಖಲಾಗೋದಕ್ಕೆ ಕೇಸ್ ಪತ್ತೆ ಮಾಡಿದ್ದೀನಿ. 5 ವರ್ಷ ಆದ ನಂತರ ಆಫ್ಟರ್ 5 years ಅದನ್ನು FIR ಮಾಡಬೇಕಾದ್ರೇ ಒದ್ದಾಟ ಪೊಲೀಸ್ ಠಾಣೆಗಳಲ್ಲಿ. ಒಂದು ಮಗಳು, ಒಂದು ಮಗನೋ, ಅಣ್ಣನೋ, ತಮ್ಮನೋ, ತಂಗಿನೋ, ಯಾವುದೇ ಕೇಸ್ಗಳನ್ನ ಪತ್ತೆ ಮಾಡುವಂಥ ಕೆಲಸದಲ್ಲಿ ಸರಿಯಾದಂಥ ತನಿಖಾಧಿಕಾರಿಗಳು ಅಕಸ್ಮಾತ್ ಮಾಡೋಕೆ ಹೋದರೆ ತಗಲಾಕೊಂಡು ನಾವು ಜಾಗ ಖಾಲಿ ಮಾಡಬೇಕಾಗ್ತದೆ ಅಂತೇಳಿ ಎಲ್ಲ ಭಯ ಬಿಡ್ತಾರೆ. ಅದಕ್ಕೋಸ್ಕರನೇ ನಾನು ಎಲ್ಲ ಫೋನ್ಗಳನ್ನು ರೆಕಾರ್ಡ್ಗಳು ಮಾಡ್ಕೋತೀನಿ ಅಂತ ಅನ್ನುವಂಥ ಭಯ ಹುಟ್ಟಿಸ್ಬಿಟ್ಟಿದ್ದೆ. ಯಾರೇ ಬಂದರು, ಯಾರೇ ಮಾತಾಡಿದ್ರು ಅದು ರೆಕಾರ್ಡ್ಸ್ನ ನಾನು ಇಟ್ಕೋತಿದ್ದೆ. ಏನಾರು ಮಾತಾಡಿದ್ರೆ ಅದನ್ನ ಪಥಪಥಸ್ಥರವಾಗಿ ಬಳಸ್ಬಿಡ್ತೀನಿ, ಹುಷಾರಾಗಿರಿ ಅಂತೇಳಿ. ಆ ಕಾರಣಕ್ಕೋಸ್ಕರ ಅಂತ ನಾವು 99.9 ಸೇಫ್ ಆಗಿದ್ವಿ ಯಾವುದೇ ತನಿಖೆ ಮಾಡುವಂಥ ಸಮಿತಿಯಲ್ಲಿ.
ಈಗ ನಾನು ನಮ್ಮ ಡಿಯರೆಸ್ಟ್ ಸುಂದರರಾಜ್ ಸರ್ಗೆ ಮಾತಾಡ್ಬೇಕಂತ ಕೇಳ್ಕೊತೀನಿ. ಅವರು ಲಾಸ್ಟ್ ಟೈಮ್ ಮಾತಾಡ್ತಾರಂತೆ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ, ಎಲ್ಲ ಹಿರಿಯರಿಗೆ, ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ಹಿರಿಯ ಕಲಾವಿದರು ಇದ್ದಾರೆ, ಎಲ್ಲ ದಿಗ್ಗಜರು ಅಂತಲೇ ಹೇಳ್ಬೋದು. ನಾವೆಲ್ಲ ರಿಯಲ್ ಲೈಫಲ್ಲಿ ಹೀರೋ ಆದರೆ, ಇನ್ನೊಬ್ರು ರಿಯಲ್ ಲೈಫಲ್ಲಿ ಹೀರೋ ಇದ್ದಾರೆ. ಆ ಬೇಸ್ಡ್ ಮೇಲೆ ಒಂದು ಕತೆ ಮಾಡಿದ್ದಾರೆ, ಚಾರ್ಜ್ ಶೀಟ್ ಅಂತ. ದಟ್ ಇಸ್ ಎಸ್ಕ್ಯೂಮೇಷನ್. ಸೊ ಈ ಚಿತ್ರದ ಸಾಂಗ್ ನೋಡಿದ ತಕ್ಷಣ ಸಿನಿಮಾ ನೋಡಬೇಕು ಅನ್ಸುತ್ತೆ. ಏನಕ್ಕೆ ಅಂದರೆ, ಅಂಕಲ್ ಬಾಡಿ ಲ್ಯಾಂಗ್ವೇಜ್ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರ ಕೈಯೆಲ್ಲ ಹಿಂಗೆಲ್ಲ ಶಿವರ್ ಆಗೋದು ಅಥವಾ ಅಷ್ಟು ಸ್ಲೋ ಆಗಿ ನಡೆಯೋದು ಅದೆಲ್ಲ ಇಲ್ಲ. ಬಟ್ ಕ್ಯಾರೆಕ್ಟರ್ ಅಂತ ಬಂದಿದ ತಕ್ಷಣ ಆ ಇನ್ವಾಲ್ವ್ಮೆಂಟು ಏನೂ ಗ್ರ್ಯಾಂಡೆಡ್ ಆಗಿ ತಗೊಳ್ಳಲ್ಲ. ಅಂದರೆ ಒಂದು ಪಾತ್ರನೂ ಅಷ್ಟು ಇನ್ವಾಲ್ವ್ ಆಗಿ ಮಾಡ್ತಾರೆ ಅನ್ನೋದೇ ಒಂಥರ ಖುಷಿ ವಿಚಾರ. ಆ್ಯಂಡ್ ಈ ಇಂಡಸ್ಟ್ರಿಯಲ್ಲಿ ಶಾರ್ಟ್ ಕಟ್ ಅನ್ನೋದೇ ಇಲ್ಲ. ನೀವು ಸಸ್ಟೈನ್ ಆಗಬೇಕು ಅಂದರೆ ನಿಜವಾಗ್ಲೂ ಒಂದೇ ರೀತಿ, ಒಂದೇ ದಾರಿ, ದಟ್ ಇಸ್ ಟ್ಯಾಲೆಂಟ್ ಆ್ಯಂಡ್ ಹಾರ್ಡ್ ವರ್ಕ್. ಅದಿರೋದಕ್ಕೇ ಅಂಕಲು ಇವತ್ತು 250ನೇ ಚಿತ್ರ ಮಾಡ್ತಾ ಇರೋದು. ಸೊ ಅದೆಲ್ಲ ಬಿಡಿ, ನಾವು ಅದನ್ನೆಲ್ಲ ಹೇಳೋಕ್ಕೆ ಇಲ್ಲ. 250ನೇ ಚಿತ್ರ ಅಂತಲ್ಲ, ಯಾಕೆಂದ್ರೆ ನಮ್ದು ಇನ್ನೂ 6 ಚಿತ್ರನೂ ಆಗಿಲ್ಲ. ಇನ್ನೊಂದು 7 ಜನ ಆದಮೇಲೆ ಎಲ್ಲ ಟೋಟಲ್ ಮಾಡಿದ್ರು 250 ಆಗಬಹುದೋ ಏನೋ. ಬಟ್ ಇನ್ಸ್ಪೈರ್ ಯಾರಿಂದ ಬೇಕಾದ್ರೂ ಆಗ್ಬೋದು. ಆದರೆ ಅಂಕಲಿಂದಾನೇ ಇನ್ಸ್ಪೈರ್ ಆಗೋದಕ್ಕೆ ಒಂದು ಕಾರಣ ಅವ್ರದ್ದು ಒಂದೇ ಟ್ಯಾಲೆಂಟ್. ನಾವು ಆ ಶಾರ್ಟಲ್ಲಿ ನೋಡಿದ ತಕ್ಷಣ ಒಂದು ಲೆಟರ್ ಹಾಕೋದು, ಕೈ ನಡಗಿಸಿ ಲೆಟರ್ ಹಾಕೋದು, ಮಗಳನ್ನು ಹುಡ್ಕೊಂಡ ತವಕ, ಆ ಬಾಡಿ ಲ್ಯಾಂಗ್ವೇಜು, ಮತ್ತು ಒಂದು ಕ್ಲೋಸಪ್ ಇಟ್ಟಾಗ ಆ ಪರ್ಫಾರ್ಮ್ ಮಾಡೋವಂಥ ಒಂದು ರೀತಿ, ಇದೆಲ್ಲ ನಿಜವಾಗ್ಲೂ ವಾವ್ ಅನ್ಸುತ್ತೆ. ಖಂಡಿತ ಈ ಚಿತ್ರನ ಫ್ಯಾಮಿಲಿ ಜೊತೆ ನಾನು ಫಸ್ಟ್ ಶೋ ಹೋಗಿ ನೋಡಿ ಎಲ್ಲರಿಗೂ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈ ಚಿತ್ರದ ನಿರ್ದೇಶಕರಾದ ನಮ್ಮ ವೆಂಕಟ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಆದ ಲಕ್ಷ್ಮಣ್ ಸರ್ ಹಾಗೆ ದಿನೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಚಿತ್ರ ಒಂದು ವಿಷನ್ ಇಟ್ಕೊಂಡು ಡೈರೆಕ್ಟ್ರು ಮಾಡೋದು, ಆ ವಿಷನ್ಗೆ ಎಲ್ಲರೂ ಒಂದು ಜಸ್ಟಿಫಿಕೇಶನ್ ಕೊಡೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಬಟ್ ನನಗೆ ಅವ್ರದ್ದು ಸಿನಿಮಾ ಫೇವ್ರೇಟು ಅಂದರೆ ಉದ್ಭವ ಅಂತ. ಅದರಲ್ಲಿ ಏನು ಎನರ್ಜಿ ಅಂದರೆ ಅನಂತಾಗ್ ಸರ್ ಸುಳ್ಳು ಹೇಳೋದಕ್ಕೂ, ಇವ್ರು ಅದು ಕರೆಕ್ಟಾಗಿ ಇವರು ಸಾಥ್ ಕೊಡೋದಕ್ಕೂ, ಆ ರೋಡ್ ತುಂಬ ಚಿಕ್ಕ ಲೈನು, ರೋಡ್ ಎಕ್ಸ್ಟೆಂಡ್ ಮಾಡೋ ಅಂತ ಒಂದು ಲೈನು ನೋಡಿದಿರಲ್ಲ. ಏನು ಉದ್ಭವ, ದೇವರೆಲ್ಲ ಉದ್ಭವ. ಎಷ್ಟು ಎನರ್ಜಿ ಅಂದರೆ ಚಿಕ್ಕ ಚಿಕ್ಕ ಬೀಟ್ಸ್ನೂ ಹಿಡ್ದಿದ್ದಾರೆ. ಆ್ಯಂಡ್ ಇದ್ದಾರೆ, ಆಂಟಿ ಮಾಡಿದ್ದಾರೆ. ಆ್ಯಕ್ಚುಲಿ ನೀವುಗಳು ಮೀಟ್ ಮಾಡೋದಕ್ಕಿಂತ ಮುಂಚೆ ನೋಡಿ ಅವ್ರುಗಳೆಲ್ಲ ಮೀಟ್ ಮಾಡೋರು ಹಂಗ. ಓಕೆ. ಆಮೇಲೆ ಇದು ಅಂಕಲ್ ಯಾವ್ದು ಬಾನೆಲ್ಲ ಮಧುಚಂದ್ರ, ಅದೆಲ್ಲ ಎಂಥ ಒಳ್ಳೊಳ್ಳೆ ಮೂವೀಸ್. ಸೊ ಅಂಕಲ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೀಪ್ ಇನ್ಸ್ಪೈರಿಂಗ್ ಅಂಕಲ್. Lots of love. We love you. Thank you so much. Thank you so much. ಒಂದು ಚಾನ್ಸ್ ಕೊಟ್ಟರೆ ನಾವುಗಳು ಮಾಡ್ತೀವಿ. ನಾನು ಒಟ್ಟಿಗೆ ಎಲ್ಲರೂ ನೆಕ್ಸ್ಟ್ ಸಿನಿಮಾದಲ್ಲಿ ಯಾವ್ದಾರ ಮಾಡಿದಾಗ ಅದನ್ನು ಚಿಕ್ಕ ಪಾತ್ರ ಇದ್ರೂ ನಾವು ಅದಕ್ಕೆ ಎಲ್ಲರೂ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಅಣ್ಣನ ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಅಣ್ಣ ಇದ್ರೆ ಭಯಂಕರ ಎಕ್ಸ್ಪರ್ಟ್. ನಮ್ಮ ಅಣ್ಣ ಇದ್ದಾನೆ ಇದು ಎಲ್ಲೋ ನಮ್ಮ we can take off that. ಅಣ್ಣಂದು ನಿಮ್ದು ಪ್ಲಾನ್ ಮಾಡಿದ್ರಲ್ಲ, ಅದು ನಾವು ಟೇಕ್ ಆಫ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಅದಕ್ಕೆ ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ದೊಡ್ಡವರು ಇದ್ದೀರಾ, ಅವ್ರಿಗೆಲ್ಲ ನಮಸ್ಕಾರ ಹೇಳ್ತಾ, ಚಾರ್ಟ್ ಶೀಟ್ 0308 ಇದರಲ್ಲಿ ನಾವು ವಿಜೃಂಭಿಸ್ಬೇಕ್ರಿ.
ಅದು ಯಾರ್ಯಾರು ಈ ಮಣ್ಣಿನ ಈ ಗಟ್ಟಿ ಮಣ್ಣಿನಲ್ಲಿ ಬಾಳಿ ಬೆಳಕಿದ್ದಾರೆ ಅವರೆಲ್ಲ ಇವತ್ತು ಚೆನ್ನಾಗೇ ಇದ್ದಾರೆ. ಅದಕ್ಕೆ ಉದಾಹರಣೆ ಅಂದರೆ ಪಕ್ಕದಲ್ಲೇ ಕೂತಿರೋ ನಮ್ಮ ಜಯಮ್ಮ ಹಾಗೂ ರಾಕ್ಲೈನ್ ವೆಂಕಟೇಶು ಮತ್ತು ಇಲ್ಲಿರೋರು. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಿರ್ದೇಶಕರ ಬಗ್ಗೆ. ಅವ್ರ ತಂದೆ ಸಿ ವಿ ಶಿವಶಂಕರ್ ಅಂತ ಮೊದಲನೇ ಕನ್ನಡ ಸಿನಿಮಾ ಮಾಡ್ತಾರೆ. ಎಲ್ರಿಗೂ ಒಂದು ಟೈಟ್ಲ್ ಇರ್ತಾರಪ್ಪ. ನಾವೆಲ್ಲ ಆಸೆ ಪಡೋದು ಅಂದರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಇಷ್ಟೇ. ಅವರು ಮನೆ ಕಟ್ಟಿ ನೋಡು ಅಂತ ಒಂದು ಸಿನಿಮಾ ಮಾಡಿದ್ರು 1962 ಕಾಣುತ್ತೆ, 65. ಅವಾಗ ನಾನು ಜಯನಗರದಲ್ಲಿದ್ದೆ. ನಾನು ನೋಡಿದ ಮೊದಲನೇ ಕನ್ನಡದ ಸಿನಿಮಾದ ಚಿತ್ರೀಕರಣ. ಅವರು ಕೊನೆಯವರೆಗೂ ನನಗೆ ಒಂದು ಗುರುಸ್ಥಾನದಲ್ಲೇ ಇದ್ರು, ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ರು.